ಕೈ ತೋರಿಸೋ ಬದಲು ನಾನೇನು ಕಾಲು ತೋರಿಸ್ಬೇಕಾಗಿತ್ತ ಈ ಮಾತನ್ನು ಹೇಳಿರುವಂಥದ್ದು ಬಿ ಕೆ ಹರಿಪ್ರಸಾದ್. ಯಾಕಂದರೆ ರಾಜ್ಯಪಾಲರು ಭಾಷಣವನ್ನು ಮಾಡದೆ ಹೊರಗೆ ಹೋಗ್ತಾ ಇರಬೇಕಾದ್ರೆ ಅವರನ್ನು ತಡೆದು ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡಿದರು. ಅದಕ್ಕೆ BJPಯವರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಬಿ ಕೆ ಹರಿಪ್ರಸಾದ್ ಅವರನ್ನು ಸದನದಿಂದ ಹೊರಗೆ ಹಾಕಬೇಕು, ಅಮಾನತು ಮಾಡಬೇಕು ಅಂತ ಹೇಳಿ. ಅದೇ ವಿಚಾರವಾಗಿ ಈಗ ಮತ್ತೆ ಅಧಿವೇಶನದ ಜಂಟಿ ಅಧಿವೇಶನವೇನು ಕರೆದಿದ್ರಲ್ಲ, ನಡೀತಾ ಇತ್ತಲ್ಲ, ಅಲ್ಲಿ ಮಾತುಕತೆ ಬಂತು. ನೀವೇ ತಡೆದು ನಿಲ್ಲಿಸಿದ್ದು, ಅಲ್ಲಿ ಹಂಗಾಯಿತು ಹಿಂಗಾಯಿತು ಅಂತ ಕೈ ತೋರಿಸಿ ಮಾತನಾಡ್ಬಿಟ್ರಿ, ನೀವು ರಾಜ್ಯಪಾಲರಿಗೆ ಅವಮಾನವನ್ನು ಮಾಡಿಬಿಟ್ರಿ, ಹಾಗೆ ಹೀಗೆ ಅಂತ ಹೇಳಿ ಮಾತುಕತೆ ಬಂದಾಗ ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಾರೆ, ಹೌದು ಕೈ ತೋರಿಸಿ ಮಾತನಾಡಿದೆ, ಹಾಗಾದ್ರೆ ಅದು ಒಂದು ಕಾಲು ತೋರಿಸ್ಬೇಕಾಗಿತ್ತ ನಾನು. ಹರಿಪ್ರಸಾದ್ ಅವರ ಮಾತಿಗೆ ಸದನವೇ ಬಲಿಯಾಗಿದೆ, ಅಂದರೆ ನಿಂತ್ಕೊಂಡು ಹೋಗಿದೆ, ಮುಂದೂಡಿದ್ರು. ನಿನ್ನೆ ಆಗಿರುವಂತಹ ವಿಚಾರ ಆಯಿತು. ರಾಜ್ಯಪಾಲರ ಕುರಿತು ಕಾಂಗ್ರೆಸ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಏನು ಮಾತನಾಡಿದ್ರಲ್ಲ ನಿನ್ನೆ, ಅವರ ಪದ ಬಳಕೆಯಿಂದ ಸದನದಲ್ಲಿ ಗದ್ದಲ ಉಂಟಾಗಿತ್ತು. ಇಡೀ ದಿನ ಬೇರೆ ಯಾವುದೇ ಕಲಾಪಗಳು ನಡೀಲೇ ಇಲ್ಲ, ಮುಂದೂಡ್ಬಿಟ್ರು ಅದನ್ನು. ಕಲಾಪ ಆರಂಭವಾಗ್ತಾ ಇದ್ದಂತೆ ನೋಡಿ ನಿನ್ನೆ ವಿಪಕ್ಷದ ಸದಸ್ಯರೆಲ್ಲರೂ ಕೂಡ ಸದನ ಬಾವಿಗಿಳಿದು ಧರಣಿಯನ್ನು ಮಾಡಿದರು. ಸಭಾಪತಿ ಬಸವರಾಜ ಹೊರಟ್ಟಿ ಧರಣಿ ಹಿಂಪಡೆಯುವಂತ ಮನವಿ ಕೂಡ ಮಾಡಿದ್ರು, ಆದರೆ ಅವ್ರ ಮಾತು ಕೇಳಿಲ್ಲ. ಬಿಜೆಪಿಯ ಅರುಣ್ ಏನಿದ್ದಾರೆ ಅವ್ರು ಹೇಳ್ತಾರೆ ಕಲಾಪ ಹಾಳಾಗೋಕೆ ಬಿ ಕೆ ಹರಿಪ್ರಸಾದ್ ಅವರೇ ಕಾರಣ ಅಂತ. ರಾಜ್ಯಪಾಲರು ಸದನದಿಂದ ಹೋಗುವಾಗ ಅವ್ರನ್ನ ಅಡ್ಡಗಟ್ಟಿ ಕೈ ತೋರಿಸಿದ್ರು ಆರೋಪ ಮಾಡ್ತಾರೆ ಅವರು. ಹಾಗಾದ್ರೆ ಕೈ ತೋರಿಸ್ರಿ, ಇನ್ನೇನು ನಾನು ತೋರಿಸ್ಬೇಕು, ಕಾಲು ತೋರಿಸ್ಬೇಕಾಗಿತ್ತ ಅಂತ ಹೇಳಿ ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಇದರಿಂದ ಸಿಟ್ಟಾದಂತಹ ವಿಪಕ್ಷದ ಎಲ್ಲಾ ಸದಸ್ಯರುಗಳು ಏನ್ ಮಾಡ್ತಾರೆ, ರಾಜ್ಯಪಾಲರಿಗೆ ಕಾಲು ತೋರಿಸುವ ಮಾತನಾಡ್ತಾ ಇದ್ರಿ, ಅದು ಸರಿಯಲ್ಲ, ನೀವು ಅವ್ರಿಗೆ ಅವಮಾನ ಮಾಡ್ತಾ ಇದ್ರಿ, ನಾವಿದನ್ನು ಸಹಿಸೋದಿಲ್ಲ ಅಂತ ಹೇಳಿ ರೊಚ್ಚಿಗೆದ್ರು ಅವರು. ಇದು ಖಂಡನೀಯ, ಅವರನ್ನ ವಜಾಗೊಳಿಸಬೇಕು ಅಂತ ಹೇಳಿ ಮಾತನಾಡಿದ್ರು. ಅಲ್ಲೇ ಗದ್ದಲ ಆರಂಭ ಆಯಿತು, ಗೊಂದಲ ಸೃಷ್ಟಿ ಆಯಿತು. ಹತ್ತಿರದಲ್ಲಿ ಈ ರೀತಿಯಾದಂಥ ಮಾತುಕತೆ ನಿನ್ನೆ ಏನೂ ಕೂಡ ನಡೆಯಲಿಲ್ಲ. ಗುರುವಾರ ಅದನ್ನು ಶುಕ್ರವಾರ ನೆಕ್ಸ್ಟ್ ದಿನ ಮಾಡೋಣ, ಇವತ್ತಿಗೆ ಮಾಡೋಣ ಅಂತ ಮುಂದೂಡ್ಬಿಟ್ರು. ಅಲ್ಲಿ ಆ ರೀತಿಯಾಗಿ ಆಯಿತು. ಬಿ ಕೆ ಹರಿಪ್ರಸಾದ್ ಅವರು ಹೇಳಿದಂಥ ಒಂದೇ ಒಂದು ಮಾತಿನಿಂದ ರಾಜ್ಯಪಾಲರಿಗೆ ನಾವು ಕಾಲು ತೋರಿಸಬೇಕಾ ಅಂತ ಹೇಳಿ ಏನು ಮಾತನಾಡಿದ್ರಲ್ಲ, ಅದು ಅವರಿಗೆ ಮಾಡಿದಂಥ ಅವಮಾನ. ಬಿ ಕೆ ಹರಿಪ್ರಸಾದ್ ಅವರು ಈ ರೀತಿಯಾಗಿ ಮಾತನಾಡಬಾರ್ದಾಗಿತ್ತು. ಅವ್ರಿಗೆ ಅವಮಾನ ಮಾಡ್ತಾ ಇದ್ದಾರೆ ಪದೇ ಪದೇ. ಅವತ್ತು ಕೂಡ ಅಷ್ಟೇ ಅವರನ್ನು ಅಡ್ಡಗಟ್ಟಿ ಕೈ ತೋರಿಸಿ ಮಾತನಾಡುವಂತಹ ಪ್ರಯತ್ನ ಮಾಡಿದ್ರು. ಅವತ್ತು ಅವ್ರಿಗೆ ಅವಮಾನ ಆಗೋ ರೀತಿಯಲ್ಲಿ ನಡೆದುಕೊಂಡ್ರು. ಸದನದಲ್ಲಿಯೂ ಕೂಡ ಇವಾಗ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಅವ್ರ ನಡೆ ಸರಿಯಲ್ಲ, ಅವ್ರನ್ನ ವಜಾಗೊಳಿಸಿ ನೀವು ಅಂತ ಹೇಳಿ BJP ಪಕ್ಷದ ಸದಸ್ಯರೆಲ್ಲರೂ ಕೂಡ ಪಟ್ಟು ಹಿಡ್ಕೊಂಡು ಕೂತರು. ಆದರೆ ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ, ಅವರ ಸಮರ್ಥನೆ ಮಾಡಿಕೊಂಡ್ರು ಅವರ ಹೇಳಿಕೆಯನ್ನು. ಇದರಿಂದ ಸ್ವಲ್ಪ ಗದ್ದಲ ಗೊಂದಲ ಎಲ್ಲವೂ ಕೂಡ ಉಂಟಾಯಿತು. ಇವತ್ತು ಆಗೋ ಥರ ಕಾಣಲಿ, ಯಾವ ವಿಚಾರದ ಬಗ್ಗೆ ಕೂಡ ಅಲ್ಲಿ ಮಾತನಾಡಲಿಲ್ಲ, ಕಲಾಪಗಳು ನಡೀಲೇ ಇಲ್ಲ ನಿನ್ನೆ. ಅದರಿಂದಾನೇ ನಿಂತ್ಕೊಂಡು ಹೋಯಿತು. ನಾಳೆ ಮಾಡೋಣ ಅಂತ ಹೇಳಿ ಸುಮ್ಮನೆ ಬಸವರಾಜ ಹೊರಟ್ಟಿ ಅವರು ಏನಿದ್ದಾರೆ ಅವರು ಕೂಡ ಕೇಳಿಕೊಂಡ್ರು ಕೂಡ, ನೀವು ಹಿಂದಕ್ಕೆ ತೆಗೆದುಕೊಳ್ಳಿ ನಿಮ್ಮ ಹೋರಾಟವನ್ನು ಅಂತ ಹೇಳಿದ್ರು ಕೂಡ. ಧರಣಿಯನ್ನು ಏನಿತ್ತು ಅಲ್ಲಿ ಮಾಡ್ತಾಯಿದ್ರು ಒಳಗಡೆ, ಅದನ್ನು ಯಾರೂ ಕೂಡ ಕೇಳಲಿಲ್ಲ. ಅದಕ್ಕೆ ನಾವು ಮುಂದೂಡೋಣ ಅಂತ ಹೇಳಿ ಆ ರೀತಿಯಾಗಿ ಆಯಿತು. ಬಿ ಕೆ ಹರಿಪ್ರಸಾದ್ ಅವರು ಯಾಕೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅಂತಂದರೆ, ರಾಜ್ಯಪಾಲರು ಭಾಷಣವನ್ನು ಮಾಡದೆ ಹೋಗ್ತಿರ್ಬೇಕಾದ್ರೆ ಅವ್ರು ಮಾತಾಡೋಕೆ ಹೋದಾಗ ಅವ್ರ ಜುಬ್ಬ ಕೂಡ ಹರಿದೋಗಿತ್ತು. ಅವರಿಗೆ ಸ್ವಲ್ಪ ಅವಮಾನ ಆಯಿತು ಆ ಒಂದು ವಿಚಾರವಾಗಿ. ಏನಿದು ಹಿಂಗಾಯಿತು ಅಂತ. ರಕ್ಷಣಾ ಸಿಬ್ಬಂದಿ ಏನಿದ್ರು, ರಾಜ್ಯಪಾಲರ ರಕ್ಷಣಾ ಸಿಬ್ಬಂದಿಗಳು, ಅವರು ಇವರನ್ನು ತಡೀತಾರೆ. ಆ ಸಮಯದಲ್ಲಿ ಅವರ ಬಟ್ಟೆ ಹರಿದೋಗುತ್ತದೆ. ಯಾವ ರೀತಿಯಾಗಿ ಹರಿತು ಅಂತ ಗೊತ್ತಿಲ್ಲ. ಆದರೆ ಬಿ ಕೆ ಹರಿಪ್ರಸಾದ್ ಅವರ ಆರೋಪ ಏನಿತ್ತಂದ್ರೆ, ಅವಾಗ BJPಯವರೇ ಮಾಡಿರುವಂಥದ್ದು. ಇದನ್ನು ಹಿಂದ್ಗಡೆಯಿಂದ ಬಂದು ನನ್ನ ಬಟ್ಟೆಯನ್ನು ಹರಿದಿದ್ದಾರೆ, ಅವ್ರಿಗೆ ಮುಂದೆ ಬಂದು ಎದುರಿಸೋಕೆ ಧೈರ್ಯ ಇಲ್ಲ, ಶಕ್ತಿ ಇಲ್ಲ, ರಣಹೇಡಿಗಳವರು, ಬ್ರಿಟಿಷರ ಬೂಟುಗಳನ್ನು ನೆಕ್ದಂಥವರು ಅಂತ ಹೇಳಿ ಆಕ್ರೋಶಭರಿತವಾಗಿ ಮಾತನಾಡಿದರು. ಈಗ ಸದನದಲ್ಲಿಯೂ ಕೂಡ ಅವ್ರ ಕೈ ತೋರಿಸಿ ಮಾತನಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಅಂದರೆ ಇನ್ನೇನು ತೋರಿಸ್ಬೇಕು, ನಾನು ಕಾಲು ತೋರಿಸಿ ಮಾತಾಡೋಕ್ಕಾಗುತ್ತಾ ಅಂತ ಹೇಳಿ ಮಾತನಾಡಿದ್ದಾರೆ. BJP ಅರುಣ್ ಏನಿದ್ದಾರೆ ಅವ್ರು ಮಾತನಾಡ್ತಾರೆ. ಅವ್ರು ಮಾತನಾಡಿದಾಗ ಅವ್ರು ಹೇಳ್ತಾರೆ ಹಿಂಗೆ ಆಯಿತು, ಅಲ್ಲೆಲ್ಲ ಸ್ವಲ್ಪ ಇದರಿಂದ ಸ್ವಲ್ಪ ಜಾಸ್ತಿ ಚರ್ಚೆ ಆಯಿತು. ಅದಕ್ಕೆ ಇವತ್ತು ಆಗೋ ಥರ ಕಾಣ್ತಾ ಇಲ್ಲ ಇದು, ಎಲ್ಲರೂ ಕೂಡ ವಾದಗಳನ್ನು ಮಾಡ್ತಿದ್ರು. ನಾಳೆ ಮಾಡೋಣ ಅಂತ ಹೇಳ್ಬಿಟ್ರು. ಇವತ್ತು ನಡೆಯುತ್ತೆ, ಇವತ್ತು ಏನೇನಾಗುತ್ತೆ, ಏನು ಮಾತನಾಡ್ತಾರೆ ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.